ಮಾವಿನ ಹಣ್ಣಿನಲ್ಲಿ ಒಂದು ರುಚಿಯಾದ ಸುಲಭವಾದ ಕೇಕನ್ನು ಹೇಗೆ ಮಾಡೋದು ಅಂತ ನೋಡೋಣ. ಮೊದಲಿಗೆ 1 ಕಪ್ನಷ್ಟು ಚಿರೋಟಿ ರವೆಯನ್ನು ಒಂದು ಬೌಲಿಗೆ ಹಾಕ್ಕೊಳ್ಳಿ. ಅದಾದಮೇಲೆ ಅರ್ಧ ಕಪ್ನಷ್ಟು ಪುಡಿ ಮಾಡಿದ ಸಕ್ಕರೆನೂ ಅದಕ್ಕೆ ಹಾಕ್ಕೊಳ್ಳಿ. ನಂತರ 2 ಚಮಚದಷ್ಟು ಹಾಲಿನ ಪುಡಿನ ಅದಕ್ಕೆ ಮಿಕ್ಸ್ ಮಾಡ್ಕೊಳ್ಳಿ. ಹಾಲಿನ ಪುಡಿ ಇಲ್ಲಿ ಆಪ್ಷನಲ್ಲು, ಬೇಕಿದ್ದರೆ ಹಾಕ್ಕೋಬೋದು, ಹಾಕಿದರೆ ಚೆನ್ನಾಗಿರುತ್ತೆ. ಹಾಲಿನ ಪುಡಿ ಮತ್ತು ರವೆನ ಎಲ್ಲ ಮಿಕ್ಸ್ ಆದ ನಂತರ 1/4 ಕಪ್ನಷ್ಟು ಎಣ್ಣೆ ಹಾಕ್ಕೊಳ್ಳಿ. ಎಣ್ಣೆ ಹಾಕಿದ ಮೇಲೆ ಅರ್ಧ ಕಪ್ನಷ್ಟು ಹಾಲನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಚೆನ್ನಾಗಿ ಮಿಕ್ಸ್ ಆದ ನಂತರ ಅದರ ಮೇಲೆ ಒಂದು ಮುಚ್ಚಳನ ಮುಚ್ಚಿಟ್ಟು ಸ್ವಲ್ಪ ಹೊತ್ತು ನೆನೆಯೋದಕ್ಕೆ ಬಿಡಿ. ನಂತರ ರವೆ ಮಿಶ್ರಣವನ್ನು ಪಕ್ಕಕ್ಕೆ ಇಟ್ಟು ಒಂದು ಮಾವಿನ ಹಣ್ಣು ತೆಗೆದುಕೊಳ್ಳಿ. ಚೆನ್ನಾಗಿ ತೊಳೆದು ಸಿಪ್ಪೆಯನ್ನು ತೆಗೆದು ಸಣ್ಣ ಸಣ್ಣ ಹೋಳುಗಳಾಗಿ ಹೆಚ್ಚಿಕೊಳ್ಳಿ. ಅದಾದಮೇಲೆ ಒಂದು ಮಿಕ್ಸಿ ಜಾರಿಗೆ ಹೋಳುಗಳನ್ನೆಲ್ಲ ಹಾಕ್ಕೊಂಡು ಚೆನ್ನಾಗಿ ಪೇಸ್ಟ್ ಮಾಡಿಕೊಳ್ಳಿ. 1/4 ಕಪ್ನಷ್ಟು ಪೇಸ್ಟ್ ಆಗುತ್ತೆ. ಆ ಪೇಸ್ಟನ್ನು ನೆನೆಸಿಟ್ಟಿರೋ ರವೆಗೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ. ಅದಾದಮೇಲೆ ಅರ್ಧ ಟೀ ಸ್ಪೂನ್ ಬೇಕಿಂಗ್ ಪೌಡರು, 1/4 ಟೀ ಸ್ಪೂನು ಬೇಕಿಂಗ್ ಸೋಡಾ ಹಾಕಿ 1 ಟೀ ಸ್ಪೂನಷ್ಟು ನಿಂಬೆಹಣ್ಣಿನ ರಸ ಅಥವಾ ವಿನೆಗರನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ. ನಂತರ ಸ್ಟವ್ ಆನ್ ಮಾಡಿ ಅದರ ಮೇಲೆ ಒಂದು ಹಳೆ ಹಂಚನ್ನು ಇಟ್ಕೊಳ್ಳಿ. ಅದರ ಮೇಲೆ ಪಡ್ ಮಾಡೋ ಸ್ಟ್ಯಾಂಡನ್ನು ಇಡಿ. ಪಡ್ ಮಾಡೋ ಸ್ಟ್ಯಾಂಡನ್ನು ಡೈರೆಕ್ಟಾಗಿಟ್ಟರೆ ಹೊತ್ತು ಹೋಗುತ್ತೆ. ಹಾಗಾಗಿ ಒಂದು ಕೆಳಗಡೆ ಹಂಚಿಡೋದು ಒಳ್ಳೆಯದು. ಪಡ್ ಸ್ಟ್ಯಾಂಡಿಗೆ ಎಣ್ಣೆನೆಲ್ಲ ಸವರ್ಕೊಂಡು ನಂತರ ನೀವು ಮಿಕ್ಸ್ ಮಾಡಿಟ್ಕೊಂಡಿರೋ ಕೇಕ್ ಮಿಶ್ರಣನ ಅದಕ್ಕೆ ಎಲ್ಲ ಪಡ್ ಸ್ಟ್ಯಾಂಡಿಗೂ ಹಾಕ್ಕೊಂಡು ಮೇಲೆ ಸ್ವಲ್ಪ ಟೂಟಿ ಫ್ರೂಟಿನೋ ಅಥವಾ ಕಟ್ ಮಾಡಿ ಇಟ್ಕೊಂಡಿರೋ ಡ್ರೈ ಫ್ರೂಟ್ಸ್ನೋ ಹಾಕಿ ಮೇಲೆ ಮುಚ್ಚಿಟ್ಟು ಒಂದು 5 ನಿಮಿಷ ಸಣ್ಣ ಉರಿಯಲ್ಲಿ ಬೇಯಿಸ್ಕೊಳ್ಳಿ. ಈ ಕಡೆಗೆ ನಾನು ಇನ್ನೊಂದು ಕಡೆಗೆ ಮೈಕ್ರೋವೇವಲ್ಲಿ ಮಾಡೋಣ ಅಂತ ಕಪ್ಗಳಿಗೆ ಎಣ್ಣೆ ಹಚ್ತಾ ಇದ್ದೀನಿ. ಇದಕ್ಕೂ ಎಣ್ಣೆ ಹಚ್ಚಿಬಿಟ್ಟು ಹಿಟ್ಟನ್ನು ಹಾಕ್ಕೊಂಡು ನೀವು 2 ನಿಮಿಷ ಮೈಕ್ರೋವೇವಲ್ಲಿ ಇಟ್ಟರೆ ತುಂಬ ಫಾಸ್ಟಾಗಿ ಇಲ್ಲೂ ಕೂಡ ಕೇಕ್ ಮಾಡ್ಬೋದು. ಮೈಕ್ರೋವೇವಲ್ಲಿ ಮಾಡೋದು ಇನ್ನೂ ಸುಲಭ. ಈಗ ಮೈಕ್ರೋವೇವಲ್ಲಿ ಮಾಡಿರೋ ಕೇಕು ರೆಡಿಯಾಗಿದೆ. ಅದೇ ರೀತಿ ಪಡ್ ಸ್ಟ್ಯಾಂಡಲ್ಲಿ ಹಾಕಿರೋ ಕೇಕು ಆಗಿದೆ. ಈಗ ಒಂದೊಂದನ್ನೇ ನಿಧಾನಕ್ಕೆ ತೆಗೆದುಕೊಳ್ಳಿ. ತುಂಬ ಹೊತ್ತು ಬೇಯಿಸೋದು ಬೇಡ, ತುಂಬ ಹಾರ್ಡ್ ಆಗಿಬಿಡುತ್ತೆ. ಹಾಗಾಗಿ ಒಂದು 5 ನಿಮಿಷ ಆದರೆ ಸಾಕು. ಬೇಕಿದ್ದರೆ ಮೇಲೆ ಒಂದು ಟೂತ್ ಪಿಕ್ಕು ಅಥವಾ ಒಂದು ಚಾಕುವಿಂದ ನೀವು ಚುಚ್ಚಿಬಿಟ್ಟು ನೋಡಿ ಹಿಟ್ಟು ಬೆಂದಿದೆನೋ ಇಲ್ಲೋ. ಬೆಂದಿದೆ ಅಂದರೆ ತಕ್ಷಣವೇ ತೆಕ್ಕೊಂಬಿಡಿ. ಈ ಕೇಕು ತುಂಬ ರುಚಿಯಾಗಿರುತ್ತೆ. ಮಾವಿನ ಹಣ್ಣಿನ ಸೀಸನ್ ಮುಗಿಯೋದ್ರೊಳಗೆ ಮಕ್ಕಳಿಗೆ ಒಮ್ಮೆನಾದರೂ ಈ ಕೇಕು ಮಾಡಿಕೊಟ್ಟು ನೋಡಿ ಹೇಗಿರುತ್ತೆ ಅಂತ. ಈಗ ನಾವು ಮಾಡಿದ 2 ಕೇಕು ರೆಡಿಯಾಗಿದೆ. ತುಂಬ ಸ್ಪಾಂಜಿಯಾಗಿ ಬಂದಿದೆ ಕೇಕು. ಟ್ರೈ ಮಾಡಿ ನೋಡಿ.